ಇನ್ನೊಂದು ಕಡೆನಲ್ಲಿ ನಟ ದರ್ಶನ್ ಕೇರ್ ಆಫ್ ಪರಪ್ಪನ ಅಗ್ರಹಾರ ಆಗ್ಬಿಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸತತ 12 ದಿನಗಳ ವಿಚಾರಣೆಯನ್ನ ಎದುರಿಸಿದ ನಂತರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿರುವ ದಾಸ ಬೆಳಿಗ್ಗೆ 6 ಗಂಟೆಗೆ ನಿದ್ದೆಯಿಂದ ಎಚ್ಚರಗೊಂಡ್ರು. ಧನರಾಜ್, ವಿನಯ್, ಪ್ರದೋಷ್ ಜೊತೆಗೆ ಇದ್ದಾರೆ ದರ್ಶನ್. ಏನು ವಿಶೇಷವಾಗೇನು ನೋಡ್ತಾ ಇಲ್ಲ, ಸಾಮಾನ್ಯ ಖೈದಿ ರೀತಿನಲ್ಲೇ ರಾತ್ರಿ ಚಪಾತಿ, ಪಲ್ಯ, ಮಜ್ಜಿಗೆಯನ್ನು ಸೇವಿಸಿದ್ರಂತೆ. ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ತಿನ್ನಲಾಗದೆ ಒದ್ದಾಡಿದ್ರಂತೆ. ಜೈಲಿನ ಊಟ ಸೇರ್ತಾ ಇಲ್ಲ, ಏನು ಮಾಡೋದು ಅಂತ ತೋಚ್ತಾ ಇಲ್ಲ. ಫಿಟ್ನೆಸ್ಸು, ಚಿಕನ್ನು, ಮಟನ್ನು ಅಂದ್ಕೊಂಡು ಆರಾಮಾಗಿದ್ದಂಥ ದಾಸ ಈಗ ಬರೀ ಮುದ್ದೆ, ಅನ್ನ, ಸಾಂಬಾರ್ ನೋಡಿ ಕಂಗಾಲಾಗ್ಬಿಟ್ಟಿದ್ದಾರೆ. ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ದೈಹಿಕವಾಗೂ ಕುಗ್ಗೋಗಿದ್ದಾರೆ ಕಾಟೇರ. ಇನ್ನೊಂದು ಕಡೆ ಜೈಲು ಕೊಠಡಿಯಲ್ಲಿ ಪವಿತ್ರ ಗೌಡ್ರು ಕಣ್ಣೀರಿಡ್ತಿದ್ದಾರೆ. ದರ್ಶನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಪಶ್ಚಾತ್ತಾಪ ಪಡ್ತಿದ್ದಾರೆ. ಆದರೆ ಈಗ ಪಶ್ಚಾತ್ತಾಪ ಪಡೋದರ ಫಲವೇನು ಅನ್ನೋದು ಗೊತ್ತಿಲ್ಲ. ಈಗ ಪಶ್ಚಾತ್ತಾಪ ಪಟ್ಟು ಏನೂ ಆಗಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಈಗಾಗಲೇ ಅವರು ಜೈಲು ಸೇರಿದ್ದಾರೆ. ಜೊತೆಗೆ ಪರಪ್ಪನ ಅಗ್ರಹಾರಕ್ಕೆ ಸೇರಿ ಪವಿತ್ರ ಗೌಡ ಆ್ಯಂಡ್ ಟೀಮ್ ಒಂದಿಷ್ಟು ದಿನಗಳ ಮೊದಲೇ ದರ್ಶನ್ ನಿನ್ನೆ ಈಗ ಎಲ್ಲ ಈ ಪ್ರಕರಣದ ಆರೋಪಿಗಳು ಜೈಲಲ್ಲೇ ಇದ್ದಾರೆ. ಜೈಲಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಜೈಲಿನ ಊಟ ತಿನ್ನೋದಕ್ಕಾಗದೆ ಒದ್ದಾಡ್ತಿದ್ದಾರೆ. ಆದರೆ ಇವರನ್ನು ಸಾಮಾನ್ಯ ಖೈದಿಗಳ ರೀತಿಯಲ್ಲೇ ನೋಡ್ಕೊಳ್ಳಾಗ್ತಾ ಇದೆ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟು, ವಿಶೇಷವಾದಂಥ ಯಾವುದೇ ಟ್ರೀಟ್ಮೆಂಟ್ಗಳನ್ನು ಅವ್ರಿಗೆ ಕೊಟ್ಟಿಲ್ಲ. ನಾರ್ಮಲ್ ಆಗಿ ಮಾಮೂಲಿ ಖೈದಿಗಳ ರೀತಿಯಲ್ಲಿ ಅವರನ್ನು ಕನ್ಸಿಡರ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಅವರಿದ್ದಾರೆ. ಬಟ್ ಭಾಳ ಕಷ್ಟಪಡ್ತಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅನ್ನೋದಂತೂ ಭಾಳ ಸ್ಪಷ್ಟ.